ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್‌ನಲ್ಲಿ ಬಾಯಿ ಬಡುಕಿ ಚೈತ್ರ ಕುಂದಾಪುರ ಈ ಕಿರುಚೋದು, ಅರಚೋದು, ಆ ಕೀಚಲು ಧ್ವನಿಯನ್ನ ಕೇಳಿದ್ರೆ ಎಂಥವರಿಗಾದ್ರೂ ಕೂಡ ಇರಿಟೇಷನ್ ಆಗಲೇಬೇಕು. ವಂಚನೆ ಕೇಸ್ ಮೂಲಕ ಪಾಪ್ಯುಲಾರಿಟಿಯನ್ನ ಪಡೆದು ಆಕೆ ಎಂತಹದ್ದೇ ಫೈರ್ ಬ್ರ್ಯಾಂಡ್ ಅನ್ನುವಂಥ ಪಟ್ಟವನ್ನು ಅಲಂಕರಿಸಿದ್ರು ಕೂಡ ಆಕೆ ಮಾಡಿದಂಥ ಮಹಾ ಮೋಸದ ಮುಂದೆ ಆಕೆ ಎಂಥ ಫೈರ್ ಬ್ರ್ಯಾಂಡು ಅಲ್ಲ, ಕರ್ಮನೂ ಅಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಹೀಗಾಗಿ ಆಕೆ ದೊಡ್ಡ ನಯವಂಚಕಿ ಅನ್ನೋದು ಸಾಬೀತಾಗಿದೆ. ಪರಿಣಾಮ ಈಗ ಇದೇ ನಯವಂಚಕತನದಿಂದ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿದ್ದಂಥ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂಥ ಚೈತ್ರ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹಾಗಾದ್ರೆ ಕಣ್ಣಿಗೆ ಕಪ್ಪು ಕನ್ನಡಕ, ಮುಖಕ್ಕೆ ನೀಲಿ ಬಣ್ಣದ ಮಾಸ್ಕು, ಮೈ ಮೇಲೆ ನೀಲಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಈಕೆ ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಬಿಗ್ ಬಾಸ್ ಮನೆ ಒಳಗಡೆ ಧರಿಸಿದಂಥ ಸೀರೆಯಲ್ಲೇ ಆಕೆ ಹೊರಗಡೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಹಾಗಾದ್ರೆ ಎಲಿಮಿನೇಟ್ ಆಗಿಬಿಟ್ಲಾ? ಬಿಗ್ ಬಾಸ್ ಮನೆಯಿಂದ ಈಕೆಯನ್ನು ಹೊರಗೆ ತಳ್ಳಲ್ಪಟ್ರ? ಈಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನೇರವಾಗಿ ಹೋಗಿದ್ದೆಲ್ಲಿಗೆ? ಮಂಗಳವಾರ ಈಕೆ ಹೋಗಿದ್ದಾದ್ರೂ ಎಲ್ಲಿಗೆ? ಬುಧವಾರದ ಎಪಿಸೋಡ್ನಲ್ಲಿ ಇದನ್ನು ತೋರಿಸ್ತಾರ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಆಕೆ ಮಂಗಳವಾರದ ಎಪಿಸೋಡ್ನಲ್ಲಿ ಕಿರ್ಚಿದಂಥ ಪರಿ ಮತ್ತು ವೀಕ್ಷಕರಿಗೆ ಮಾಡಿದಂಥ ಇರಿಟೇಷನ್ ಯಾವ ಲೆವೆಲ್ನಲ್ಲಿತ್ತು ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಮಂಗಳವಾರದ ಬಿಗ್ ಬಾಸ್ ಎಪಿಸೋಡನ್ನು ನೋಡಿದವ್ರಿಗೆ ಒಂದು ರೀತಿಯಲ್ಲಿ ಅಸಹ್ಯ ಅಂತೇಳಿ ಅನಿಸ್ದೇ ಇರಲಿಕ್ಕಿಲ್ಲ. ಟಿವಿ ಚಾನಲನ್ನು ಬದಲಾಯಿಸಿಬಿಡ್ರೋ ಅಂತ ಹೇಳ್ಬಿಟ್ಟು ಹೇಳದೇ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಅದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಚೈತ್ರ ಕುಂದಾಪುರ ಕಿರುಚಾಟ, ಕೂಗಾಟ, ಕಿತ್ತಾಟ. ಯಬ್ಬಾ, ನನಗಂತೂ ಥೂ ಅನಿಸ್ಬೇಕು. ಆ ಲೆವೆಲ್ಗೆ ಕಿತ್ತಾಡ್ಬಿಟ್ರು ಈ ಹೆಂಗಸು. ಬಹುಶಃ ಈಕೆಯ ಬಾಯಿಗೆ ಬಜೆ ಹಾಕಿದಂತಹ ಮಹಾನುಭಾವರು ಯಾರು ಅಂತೇಳಿ ಒಂದು ಪ್ರಶ್ನೆ ಕಾಡದೇ ಇರಲಾರದು. ಈಕೆಯ ಆ ಕಿರುಚಲು ಧ್ವನಿಯನ್ನು ಕೇಳೋದಕ್ಕೆ ಅಸಾಧ್ಯ. ಅಂತಹ ಕೆಟ್ಟ ಕರ್ಕಶವಾದಂಥ ಧ್ವನಿ ಅದು. ಅದನ್ನು ಇಟ್ಕೊಂಡು ಕಿರುಚಿ ಕೂಗಾಟ ಮಾಡಿ ರಾಮಾಯಣ ಮಾಡಿ ಶನಿವಾರದ ಎಪಿಸೋಡನ್ನು ನೋಡೋಕ್ಕಿರೋದ ರೀತಿಯಲ್ಲಿ ಒಂದು ರೀತಿಯಲ್ಲಿ ರಾಮಾಯಣವನ್ನು ಮಾಡಿಬಿಟ್ಲು ಈ ಚೈತ್ರ ಕುಂದಾಪುರ. ಎಲ್ಲರೊಟ್ಟಿಗೂ ಕಿತ್ತಾಟ, ಎಲ್ಲರೊಟ್ಟಿಗೂ ಜಗಳ, ಮಾತೆತ್ತಿದ್ರೆ ಕಿರುಚೋದು, ಕೂಗೋದು. ಬಾ, ಈಕೆಯನ್ನು ಉಸ್ತುವಾರಿ ಮಾಡಿದಂಥ ಮಹಾನ್ ಭಾವರಿಗೆ ಫೋಟೋ ಹಾರ ಹಾಕ್ಬಿಡ್ಬೇಕು. ಅಂತಹ ಕೆಲಸವನ್ನು ಮಾಡಿಬಿಟ್ರು. ಅದು ಯಾಕಾದರೂ ಈಕೆಯನ್ನು ಉಸ್ತುವಾರಿ ಮಾಡಿದ್ವಿ ಅಂತೇಳಿ ತಮ್ಮ ತಲೆಗೆ ತಾವೇ ನಂತರ ಚಚ್ಕೊಳ್ಬೇಕು. ಆ ರೀತಿಯಾದಂತಹ ಸೀನನ್ನು ಕ್ರಿಯೇಟ್ ಮಾಡಿಬಿಟ್ಲು ಇದೇ ಚೈತ್ರ ಕುಂದಾಪುರ. ಈ ನಡುವೆ ಇದೇ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿದ್ಯಾಕೇಳಿ? ವಂಚನೆಯ ಕಾರಣಕ್ಕೆ, ಪಾಪ್ಯುಲಾರಿಟಿಯನ್ನು ಮತ್ತು ಕುಖ್ಯಾತಿಯನ್ನು ಪಡೆದಂತಹ ಕಾರಣಕ್ಕೆ. ಹೌದು, ಈಗಾಗಲೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ. ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳು ತುಂಬ ಸೀರಿಯಸ್ ಆಗಿ ಆಡೋದಕ್ಕೆ ಶುರು ಮಾಡಿದ್ದಾರೆ. ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ದಿನಕ್ಕೊಂದು ಹೊಸ ಟ್ವಿಸ್ಟ್ಗಳನ್ನು ಪಡೆದುಕೊಳ್ಳುತ್ತಿದೆ. ಹೊಸ ಅಧ್ಯಾಯ ಅನ್ನುವಂಥ ಟೈಟಲ್ನೊಂದಿಗೆ ಶುರುವಾದಂತಹ ಈ ಬಿಗ್ ಬಾಸ್ ಈಗ ಮತ್ತೊಂದು ಟ್ವಿಸ್ಟ್ಗೆ ಕಾರಣವಾಗಿದೆ. ಅದೇ ಇದೇ ಕಿರುಚಲು ಧ್ವನಿಯ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಮತ್ತೆ. ಹೌದು, ಈಗಾಗಲೇ ಒಂದು ಸಲ ಆಸ್ಪತ್ರೆ ಸೇರೋದಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಂಥ ಚೈತ್ರ ಕುಂದಾಪುರ ಈಗ ಮತ್ತೆ 2ನೇ ಬಾರಿಗೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈ 2ನೇ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಯಾಕೆ ಆಚೆ ಬಂದಿರೋದು ಅಂತೇಳಿ ಕೇಳಿದ್ರೆ ಚೈತ್ರ ಅವರ ಒಂದು ದೊಡ್ಡ ಸಾಧನೆಯ ಪರಿಣಾಮವಾಗಿ. ಹೌದು, ಈ ಹಿಂದೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿದ್ದಂತಹ ಕಾರಣಕ್ಕೋಸ್ಕರ ಚೈತ್ರ ಕುಂದಾಪುರ ಹೊರಗಡೆ ಬಂದಿದ್ರೆ ಈಗ ಕೋರ್ಟ್ಗೆ ಹಾಜರಾಗುವಂಥ ಕಾರಣದಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರ ದಿಢೀರನೆ ಮಂಗಳವಾರ ದೊಡ್ಡ ಮನೆಯಿಂದ ಹೊರಗಡೆ ಬಂದು ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಚೈತ್ರ ಏಕಿ ಕೋರ್ಟ್ ಆವರಣದಲ್ಲಿ ಪ್ರತ್ಯಕ್ಷರಾಗಿದ್ರು. ಈ ಹಿಂದೆ ಚೈತ್ರ ಕುಂದಾಪುರ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಕೋಟಿ ವಂಚನೆಯನ್ನ ಮಾಡಿದ್ರು. ಯಾರು? ಇದೇ ಗೋವಿಂದ ಪೂಜಾರಿ ಅವರಿಗೆ. ಈ ಕೋಟಿ ವಂಚಿಸಿದಂಥ ಆರೋಪದ ಮೇಲೆ ದೂರು ದಾಖಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸವನ್ನು ಕೂಡ ಅನುಭವಿಸಿ ಜಾಮೀನಿನ ಮೂಲಕ ಹೊರಗಡೆ ಬಂದಿರುವಂಥ ಚೈತ್ರ ಕುಂದಾಪುರ ಇವತ್ತಿಗೂ ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗ್ತದೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದ ಪ್ರಕರಣದಲ್ಲಿ ಚೈತ್ರ ಆ್ಯಂಡ್ ಗ್ಯಾಂಗ್ ಇನ್ನೂ ಕೂಡ ತನಿಖೆಯನ್ನು ಎದುರಿಸ್ತಿದೆ. ಈ ಪ್ರಕರಣ ಸಂಬಂಧ ಚೈತ್ರ ಕುಂದಾಪುರ ಅವರು ಮಂಗಳವಾರ 1ನೇ ACMM ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಗೆ ಖುದ್ದು ಹಾಜರಾಗಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒಂದು ಕೈ ಮುಗಿದು ನಿಲ್ಲುವಂಥ ಪ್ರಸಂಗ ಮತ್ತೆ ಎದುರಾಯಿತು. ಅದಾದ ಬಳಿಕ ವಾಪಸ್ ಬಿಗ್ ಬಾಸ್ಗೆ ಹೋಗಿದ್ದಾರಾ? ಖಂಡಿತವಾಗ್ಲೂ ಹೋಗಿದ್ದಾರೆ. ಈ ಮೂಲಕ ಒಂದು ಸಂಚಲನಕ್ಕೆ ಇದೇ ಚೈತ್ರ ಕುಂದಾಪುರ ಕಾರಣ ಆಗ್ತಾರೆ. ಯಾವಾಗ ಕೋರ್ಟ್ ಹಾಲ್ನಲ್ಲಿ ಚೈತ್ರ ಕುಂದಾಪುರ ಕಾಣಿಸ್ಕೊಳ್ತಾರೋ ಅದು ಕೂಡ ಬಿಗ್ ಬಾಸ್ನ ಒಳಗಡೆ ಇದ್ದಂತಹ ಡ್ರೆಸ್ನಲ್ಲೇ ಅದೇ ಸೀರೆಯಲ್ಲಿ ಕಾಣಿಸ್ಕೊಳ್ತಾರೋ ಎಲ್ರಿಗೂ ಕೂಡ ಶಾಕ್ ಎದುರಾಗುತ್ತೆ. ಯಾಕೆ ಚೈತ್ರ ಹೊರಗಡೆ ಬಂದರು? ಚೈತ್ರ ಎಲಿಮಿನೇಟ್ ಆಗಿಬಿಟ್ರಾ? ಅದು ಕೂಡ ನೇರವಾಗಿ ಕೋರ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಅವಕಾಶ ಸಿಗುತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು ವೈರಲ್ ಆಗಿತ್ತು.
ಅದರಲ್ಲೂ ಕೂಡ ಕಣ್ಣಿಗೆ ಕಪ್ಪು ಕನ್ನಡಕ, ಮುಖಕ್ಕೆ ಮಾಸ್ಕನ್ನು ಧರಿಸ್ಕೊಂಡು, ನೀಲಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಆಕೆ ಹೊರಗಡೆ ಹಿಂದೆ ಮುಂದೆ ಒಂದಷ್ಟು ಜನ, ಇಷ್ಟು ಜನರ ಜೊತೆಗೆ ಬರ್ತಿರೋದನ್ನು ನೋಡಿದ್ರೆ, ಓಹ್! ಮತ್ತೇನೋ ಮಾಡಿದಾಳ ಅಕ್ಕ ಅನ್ನುವಂತೂ ಸಾಕಷ್ಟು ಜನರಿಗೆ ಒಂದು ಅನುಮಾನ ಮೂಡಿತ್ತು. ಇನ್ನು ಈಕೆ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿದ್ದೇ ಈ ವಿವಾದದಿಂದ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಈಕೆ ಯಾವಾಗ ಜೈಲಿಗೆ ಹೋಗಿ ಜೈಲಿಂದ ಹೊರಗಡೆ ಬಂದ್ಲೋ, ಅದಾದ ಬಳಿಕ ಬಿಗ್ ಬಾಸ್ ಮನೆಗೆ ಈಕೆನ ಕಳಿಸೋದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾರೆ. ಬಿಗ್ ಬಾಸ್ ಟೀಮ್ ಕೂಡ ಕಾಂಟ್ಯಾಕ್ಟ್ ಮಾಡುತ್ತೆ. ಒಂದಷ್ಟು ರೆಮ್ಯುನರೇಷನ್ ಅಂತೇಳಿ ಫಿಕ್ಸ್ ಮಾಡಿ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸೇ ಬಿಡ್ತಾರೆ. ಇನ್ನು ಕಳೆದ ಬಿಗ್ ಬಾಸ್ ಸೀಸನ್ನಲ್ಲಿ ವರ್ತೂರು ಸಂತೋಷ್ ಹುಲು ಉಗುರಿನ ಪೆಂಡೆಂಟ್ ಕೇಸನ್ನೇ ಇದೇ ರೀತಿ ಜೈಲಿಗೆ ಹೋಗಿದ್ರು. ಕೋರ್ಟಿಗೆ ಹೋಗಿರೋ ಸಾಯ್ಲಿ ಜೈಲಿಗೆ ಹೋಗಿದ್ರು. ಕೆಲವೊಂದಷ್ಟು ದಿನಗಳ ಕಾಲ ಜೈಲಲ್ಲೇ ಇದ್ರು. ಅದೇ ರೀತಿ ಇಲ್ಲಿ ಚೈತ್ರ ಏನಾದರೂ ಮತ್ತೆ ಎಡವಟ್ಟನ್ನ ಮಾಡಿಕೊಂಡು ಇಲ್ಲಿ ಕೋರ್ಟ್ಗೆ ಬಂದಿರೋದಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು. ಬಟ್ ಅದಕ್ಕೆ ಉತ್ತರ ಆಮೇಲೆ ಸಿಕ್ತು. ಈಕೆ ಹೋಗಿರೋದು ಹಳೆ ಕೇಸ್ನ ಆಧಾರದಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಉದ್ದೇಶದಿಂದ ಈಕೆಯನ್ನ ಇಲ್ಲಿ ಹಾಜರುಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ಸಮಯನೂ ಕೂಡ ಈಕೆ ಬರೀ ಕಿರಿಕು, ಗಲಾಟೆ ಮತ್ತು ಕಿರಿಚಾಟ, ಕೂಗಾಟದಿಂದನೇ ಕುಖ್ಯಾತಿಯನ್ನು ಪಡಿತಿರುವಂತಹ ಸ್ಪರ್ಧಿ. ಬಿಗ್ ಬಾಸ್ ಮನೆಯಿಂದ ಯಾವತ್ತೋ ಹೊರಗಡೆ ಹೋಗಬೇಕಾಗಿದ್ದಂಥ ಸ್ಪರ್ಧಿ ಇಲ್ಲಿವರೆಗೂ ಕೂಡ ಇದ್ದಿದೆ ವಿಶೇಷ ಮತ್ತು ವಿಚಿತ್ರ. ಇನ್ನು ಇಲ್ಲಿವರೆಗೂ ಕೂಡ ಜವಾಬ್ದಾರಿಯನ್ನ ಯಾವತ್ತೂ ಕೂಡ ಮೆರೆಯದಂತಹ ಈ ಚೈತ್ರ ಕುಂದಾಪುರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಿತ್ತಾಟ, ಕೂಗಾಟದ ಮೂಲಕನೇ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಅಂತೇಳಿ ಭಾವಿಸಿರುವಂತಹ ಹೆಣ್ಣು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಚೈತ್ರ ಕುಂದಾಪುರಗೆ ಎಷ್ಟು ದೊಡ್ಡ ಅಭಿಮಾನಿ ಬಳಗವಿದೆಯೋ ಅಷ್ಟೇ ದೊಡ್ಡ ಅಥವಾ ಅದಕ್ಕೂ 2 ಪಟ್ಟು ವಿರೋಧಿ ಬಳಗವೂ ಕೂಡ ಇದೆ ಅನ್ನೋದನ್ನ ಆಕೆ ಗಮನಿಸಬೇಕು. ಇನ್ನು ಇದೇ ಚೈತ್ರ ಕುಂದಾಪುರ ಒಂದು ಹೆಣ್ಣು ಮಗಳಾಗಿ ಈ ರೀತಿ ಮೋಸ ಮಾಡಿದಂಥ ಪ್ರಕರಣದಲ್ಲಿ ಜೈಲು ಸೇರಿದ್ದು ಕೂಡ ಬಹುಶಃ ಇದು ಇತಿಹಾಸದಲ್ಲಿ ಮೊದಲು ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಅಥವಾ ಆಕೆ ಒಳ್ಳೆ ರೀತಿಯಲ್ಲಿ ಹೋಗಿದ್ರೆ ಇವತ್ತಿಗೆ ಒಳ್ಳೆ ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಿತ್ತು. ಬಟ್ ಇವತ್ತಿಗೆ ಚೈತ್ರ ಕುಂದಾಪುರನನ್ನು ಗುರುತಿಸೋದು ಹೇಗೆ ಹೇಳಿ? ಫ್ರಾಡ್ ಕೇಸ್ನಲ್ಲಿ ಒಳಗೋಗಿದ್ದಂಥ ಚೈತ್ರ ಕುಂದಾಪುರ ಅಂತೇಳಿ ಎಲ್ಲರೂ ಕೂಡ ಕರೆಯೋದು ಹಾಗೆ. ಎದುರುಗಡೆ ನೇರವಾಗಿ ಕರೀದೇ ಇರ್ಬೋದು, ಬಟ್ ಹಿಂದ್ಗಡೆಯಿಂದ ಹಾಗೆ ಮಾತನಾಡೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಕೆ ಮಾಡಿಕೊಂಡಂಥ ಒಂದು ಎಡವಟ್ಟು ಅಥವಾ ತಪ್ಪು ಈ ರೀತಿ ಮಾಡ್ತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಚೈತ್ರ ಕುಂದಾಪುರ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರಾಗಿ ವಾಪಸ್ಸು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಇದೆಲ್ಲದೂ ಕೂಡ ಬುಧವಾರದ ಎಪಿಸೋಡ್ನಲ್ಲಿ ಬಹುಶಃ ಪ್ರಸಾರ ಆಗಬಹುದು. ಬುಧವಾರದ ಸಂಚಿಕೆಯಲ್ಲಿ ಇದನ್ನು ತೋರಿಸಿದನು ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಆಗಿರೋದ್ರಿಂದ ತೋರಿಸಿದನು ಕೂಡ ಇರ್ಬೋದು. ಬಟ್ ಬುಧವಾರದ ಆಟದಲ್ಲಿ ಮತ್ತೆ ಏನು ಕಿರ್ಚೋಕಿದೆಯೋ, ಕೂಗೋಕಿದೆಯೋ ಅನ್ನೋಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ. ಯಾಕಂತ ಹೇಳಿದ್ರೆ ಮಂಗಳವಾರ ಸಾಕಷ್ಟು ಜನ ಚಾನಲನ್ನು ಬದಲಾಯಿಸ್ಬಿಟ್ಟಿದ್ದಾರೆ. ಈಕೆಯ ಆ ಕಿರುಚಲು ಧ್ವನಿಯನ್ನು ಕೇಳಿ, ಈಕೆಯ ಕಿರುಚಾಟ, ಕೂಗಾಟ, ಹುಚ್ಚಾಟವನ್ನು ನೋಡಿ ಸಾಕಷ್ಟು ಜನ ಚಾನಲನ್ನು ಬದಲಾಯಿಸ್ಬಿಟ್ಟಿದ್ದಾರೆ. ಇನ್ನು ಬುಧವಾರ ಕೂಡ ಹಾಗೆ ಆಗುತ್ತಾ? ಕಾದು ನೋಡಬೇಕು. ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ, ಚೈತ್ರ ಕುಂದಾಪುರ ಹೊರಗಡೆ ಹೋಗಿದ್ದು ಹಾಗೆ ಹೊರಗಡೆ ಹೋಗಿದ್ರೇನೆ ಬೆಟರ್ ಅಂತೇಳಿ ಅನಿಸುತ್ತಾ, ಅಥವಾ ಒಳಗಡೆ ಬಂದಿದ್ದು ಒಳ್ಳೇದಾಯಿತು, ಸಾಕಷ್ಟು ಜನರ ಬೆಂಡೆತ್ತೋದಕ್ಕೆ ಆಕೆಯ ಅವಶ್ಯಕತೆ ಇದೆ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.